ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮದು ಪ್ರೊಫೆಷ್ನಲ್ ಮೇಕಪ್ ಕ್ಲಾಸಲ್ಲಿ ಬಂದು ಫ್ಲೋರಲ್ ಆರ್ಟ್ ಕ್ಲಾಸ್ ಹೋಗ್ತಾ ಇದೆ. ಸೊ ಹಾಗಾಗಿ ಪ್ರತಿ ಸಲ ನಾನು ಚಿಕ್ಕ ಚಿಕ್ಕ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೆ. ಸೊ ಹಾಗಾಗಿ ಈ ಸಲ ಫುಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರ ಯಾವ ಫ್ಲವರ್ಸ್ ಈ ಸಲ ಬಂದು ತುಂಬಾ ಕಮ್ಮಿ, ಅಂದರೆ ಒಂದೇ ಹುಡುಗಿ ಇದೆ. ಸೊ ಇನ್ನಿಬ್ಬರು ಯಾಕೋ ರಿಜಾ ಹಾಕಿದ್ದಾರೆ, ಅವ್ರು ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಆಗ್ತೀನಿ ಅಂದರು. ಸೊ ಹಾಗಾಗಿ ಅವ್ರು ಬಿಟ್ಟು ನಾನು ಈಗ ಒಂದು ಹುಡುಗಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ತುಂಬ ಕಮ್ಮಿ ಫ್ಲವರ್ನ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ ಅವರು ಏನೇನು ಮಾಡ್ತಾರೆ ಅಂತ. ಸೊ ಫಸ್ಟಿಗೆ ಬಂದು ನಿಮಗೆ ಏನೇನು ಬೇಕಾಗುತ್ತೆ ಒಂದು ಫ್ಲೋರಲ್ ಆರ್ಟ್ ಮಾಡೋದಕ್ಕೆ, ಬೇಸಿಕ್ಕಾಗಿ ಏನೇನು ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಫ್ಲವರ್ ಹೆಸರನ್ನ ಕೂಡ ಹೇಳ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನಿಲ್ಲಿ ವಾಯ್ಸ್ ರೈಸ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಹಿಂದಿ ಕ್ಲಾಸ್ ಹೋಗ್ತದೆ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ತೊಗೊಂಡ್ರೆ ಹೂ ಬಂದು ಇದು ಸುಗಂಧ ರಾಜ ಅಂತ ಹೇಳ್ತಾರೆ. ಸೊ ಕೆಲವು ಕಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಾರಗಳನ್ನ ಕೂಡ ಇದ್ರಲ್ಲಿ ರೆಡಿ ಮಾಡ್ತಾರೆ. ದೇವರಿಗೆ ಅಲಂಕಾರಕ್ಕೆ ಫ್ಲವರ್ ರೆಡಿ ಮಾಡ್ತಾರಲ್ಲ, ಅದರಲ್ಲೂ ಕೂಡ ರೆಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಬಂದು ಸುಗಂಧ ರಾಜ ಅಂತ ಹೇಳ್ತಾರೆ. ಸೊ ಇದನ್ನು ಫಸ್ಟಿಗೆ ನಾವು ರೋಸ್ ಪೆಟಲ್ಸ್ನ ತೊಗೊಂಡು ಈ ರೀತಿ ರೋಲ್ ಮಾಡಿ ಅದರಲ್ಲಿ ಹಾಕಿ ಕೂಡ ನಾವು ಏರ್ ಸ್ಟೈಲ್ಗೆ ಫ್ಲವರ್ಸ್ನ ರೆಡಿ ಮಾಡ್ಕೊಳ್ಬೋದು. ಇನ್ನು ಕೆಲವು ಕಡೆ ಬಂದು ಮ್ಯಾರೇಜಸ್ಗಳು ಈ ಥರ ಡೆಕೋರೇಷನ್ಗೆ ಮಾಡ್ಕೊತಾರೆ ಈ ರೀತಿ. ಮತ್ತು ಗುಂಡು ಮಲ್ಲಿಗೆ ಬರುತ್ತೆ, ಸೊ ನಿಮಗೆ ಕಾಡು ಮಲ್ಲಿಗೆ ಅಂತ ಹೇಳ್ತಾರೆ. ಇದು ಬಂದು ಯಾವುದೇ ಥರ ಸ್ಮೆಲ್ ಇರಲ್ಲ. ಅದಕ್ಕೆ ಈ ರೀತಿ ವೈಟು ಮತ್ತು ರೆಡ್ ಕಲರ್ನ ಮಿಕ್ಸ್ ಮಾಡಿ ಹೂವು ಕಟ್ಟೋದ್ರಿಂದ ದಿಂಡು ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದು ಶೋ ಫ್ಲವರು. ಇದರಲ್ಲಿ ಬಂದು ನಾವು ಸರ ಮಾಡೋದು, ಸೊ ನಾವು ಹಳದಿ ಮೇಕಪ್ ಮಾಡ್ತೀವಲ್ವ, ಆವಾಗ ಈ ಥರ ಫ್ಲವರ್ಸ್ನ ಡ್ರೆಸ್ ಮ್ಯಾಚಿಂಗ್ಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಬಂದು ಶೋ ಫ್ಲವರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಎಲ್ಲರಿಗೂ ಗೊತ್ತೇ ಇದೆ, ಇದು ಬಂದು ರೋಸ್ ಬಂಚಸ್ಗಳನ್ನ ರೆಡಿ ಮಾಡ್ಬೋದು. ಇದು ಬಂದು ನಾವು ಹೇರ್ ಸ್ಟೈಲ್ಗೆ ಫ್ಲವರ್ಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ಕಲರ್ ಮ್ಯಾಚಿಂಗ್ ಮ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಜಿಪ್ಸಿ ಫ್ಲವರು. ಇದು ಬಂದು ನಮಗೆ ಡೆಕೋರೇಷನ್ಗೆ ಎಲ್ಲ ಥರ ಫ್ಲವರ್ ಡೆಕೋರೇಷನ್ ಆಗ್ಬೋದು, ಎಲ್ಲ ಥರ ಫಂಕ್ಷನ್ಸ್ಗಳಲ್ಲೂ ಇದನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದಕ್ಕಾಗ್ಬೋದು, ಅಥವಾ ಫ್ಲವರ್ ಬೊಕ್ಕೆ ರೆಡಿ ಮಾಡೋದಕ್ಕಾಗ್ಬೋದು ಈ ಫ್ಲವರ್ನ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಸಮ್ ಟೈಮ್ ಕಾಸ್ಟ್ಲಿ ಇರುತ್ತೆ, ಸಮ್ ಟೈಮ್ ನಾರ್ಮಲ್ ಪ್ರೈಸ್ ಇರುತ್ತೆ. ಇದು ಬಂದು ಜಿಪ್ಸಿ ಫ್ಲವರ್, ತುಂಬ ಜನಕ್ಕೆ ಇದು ಹೆಸರೇ ಗೊತ್ತಿರಲ್ಲ. ಸೊ ಹಾಗಾಗಿ ಇದರಲ್ಲಿ ಹಲವಾರು ಹೇರ್ ಸ್ಟೈಲ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ಮತ್ತು ಇದು ಬಂದು ಇನ್ನೊಂದು ಅಡ್ವಾಂಟೇಜ್ ಈ ಫ್ಲವರಲ್ಲಿ, ಸಿಪ್ಸಿನಲ್ಲಿ ಏನಂತ ಹೇಳಿದ್ರೆ, ಇದನ್ನು ನಾವು ಆರಾಮಾಗಿ ಫ್ಲವರ್ನ ಪೇಂಟ್ ಮಾಡ್ಬೋದು. ಸೊ ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಸ್ಯಾರಿ ಮ್ಯಾಚು ಅಥವಾ ಡ್ರೆಸ್ ಮ್ಯಾಚು, ಲೆಹೆಂಗಾ ಆ ಥರ ಏನೋ ಹಾಕ್ಕೊಂಡಾಗ ಮ್ಯಾಚಿಂಗ್ ಸಮೇತ ನಾವು ಇದನ್ನು ಮಾಡ್ಕೊಳ್ಬೋದು. ಸೊ ಅದನ್ನು ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಇನ್ನು ಏನೇನು ಬೇಕಾಗುತ್ತೆ ಅನ್ನೋದಾದ್ರೆ, ಈ ರೀತಿ ಒಂದು ತಂತಿ ಬೇಕಾಗುತ್ತೆ. ಈ ತಂತಿನಲ್ಲಿ ಬಂದು ನಮಗೆ ಒಂದು ಬ್ಯಾಕ್ ಗ್ರೌಂಡು ಸಪೋರ್ಟಿಗೆ ನಮಗೆ ಇವಾಗ ಒಂದು ಬಂಚಸ್ ರೆಡಿ ಮಾಡ್ತೀವಿ ಅಂದರೆ ಅದು ನಮಗೆ ಒಂದು ಗ್ರಿಪ್ ಸಿಗೋದಕ್ಕೆ ರೆಡಿ ಮಾಡ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಗೋಲ್ಡನ್ ಕಲರ್ ಥ್ರೆಡ್ ಬೇಕಾಗುತ್ತೆ ಹೇರ್ನ ಫ್ಲವರ್ನ ಲಾಕ್ ಮಾಡೋದಕ್ಕೆ. ಇದು ಬಂದು ನಮಗೆ ಬಿಲ್ಲೆಗಳನ್ನ ರೆಡಿ ಮಾಡೋಕ್ಕೆ ಈ ಥರ ಸ್ಪಾಂಜ್ ಕೂಡ ಬೇಕಾಗುತ್ತೆ. ಇದು ನಿಮಗೆ ಬುಕ್ ಶಾಪಲ್ಲೆಲ್ಲ ಸಿಗುತ್ತೆ ನೀವು ತೊಗೊಂಡ್ರೆ. ಸೊ ಬಿಲ್ಲೆಗಳನ್ನ ಇಟ್ಕೊಂಡ್ರೆ ನಾವು ಈ ರೀತಿ ಬ್ಯಾಕ್ ಗ್ರೌಂಡು ಸ್ಟಿಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಆ ಬಿಲ್ಲೆಗಳನ್ನ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು, ಇದು ನಿಮಗೆ ಎಲ್ಲ ಬುಕ್ ಶಾಪಲ್ಲೂ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು, ಸೊ ಇಲ್ಲಿ ನೀಡಲ್ ಕೂಡ ಬೇಕಾಗುತ್ತೆ, ಅಂದರೆ ಸೂಜಿ ಮತ್ತು ದಾರ ಎರಡು ಬೇಕಾಗುತ್ತೆ. ಮತ್ತು ಇಯರಿಂಗ್ಸ್ ಆಗೋದಕ್ಕೆ ಆ ಕುಕ್ಕಿ ಬರುತ್ತಲ್ಲ, ಇಯರಿಂಗ್ಸ್ನ ಲಾಕ್ ಮಾಡೋಕ್ಕೆ ಆ ಕುಕ್ಕಿನೂ ಬೇಕಾಗುತ್ತೆ, ಅದು ಕೂಡ ತೊಗೊಂಡಿದ್ದೀನಿ. ಸೂಜಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ದಿಂಡು ಕಟ್ಟಕ್ಕೆ ಬರಲ್ಲ ಅಂತ ಹೇಳೋರು ಆರಾಮಾಗಿ ಈ ರೀತಿ ಪೋಣಿಸ್ಬೋದು ದಿಂಡನ್ನು. ಸೊ ಹಾಗಾಗಿ ಅದು ಕೂಡ ಹೇಗೆ ಅಂತ ಮಾಡಿ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಬಂದು ಇದು ಹಲ್ಗೆ ಬೇಕಾಗುತ್ತೆ. ನೋಡಿ ಈ ಥರ ಈ ಕಡೆ 3 ಮತ್ತು ಈ ಕಡೆ 3 ತೊಗೊಂಡಿದ್ದೀನಿ. ಇದರಲ್ಲಿ ನೀವು ತುಂಬ ವೆರೈಟಿ ಆಫ್ ಫ್ಲವರ್ಸ್ನ ಮಾಡ್ಬೋದು, ತುಂಬ ವೆರೈಟೀಸ್ ಮಾಡ್ಬೋದು. ನಾನು ಇದರಲ್ಲಿ 1 ತೋರಿಸ್ತೀನಿ. ಸೊ ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಮನೆಯಲ್ಲೇ, ನೀವು ಆರಾಮ್ಸೆ ಇದನ್ನು ಮಾಡ್ಬೋದು. ಇದು ನಾನು ರೆಡಿ ಮಾಡಿರೋದು, ಆ್ಯಕ್ಚುಲಿ ತೊಗೊಂಡು ಬಂದಿರೋದಲ್ಲ, ನಾವೇ ಮನೆಯಲ್ಲಿ ರೆಡಿ ಮಾಡಿರೋದು. ಉಡ್ಡು ಸಿಕ್ಕಿದ್ರೆ ನಾವು ಆರಾಮ್ಸಾಗಿ ರೆಡಿ ಮಾಡ್ಬೋದು. ಇನ್ನು ಮತ್ತೆ ಬೇಕಾಗಿರೋ ವಸ್ತುಗಳು ನಾನು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದು ನಮಗೆ ಕಲರ್ ಸ್ಪ್ರೇ ಬೇಕಾಗುತ್ತೆ. ಯಾಕಂದರೆ ನಾವು ಮುಹೂರ್ತಮಲ್ಲಿ ಗೋಲ್ಡ್ ಕಲರ್ ಫ್ಲವರ್ಸ್ ಎಲ್ಲ ಇಟ್ಕೊತೀವಲ್ಲ, ದಿಂಡು, ಅದನ್ನು ರೆಡಿ ಮಾಡೋದಕ್ಕೆ ನಮ್ಗೆ ಈ ರೀತಿ ಸ್ಪ್ರೇ ಬೇಕಾಗುತ್ತೆ. ಸೊ ನಾನು ಇಲ್ಲಿ ಸ್ಪ್ರೇ ಮಾಡಿ ತೋರಿಸ್ತೀನಿ. ಇದು ಬಂದು ವಾಟರ್ ಪ್ರೂಫ್. ನಿಮಗೆ ಮಾಡುವಾಗ ಸ್ವಲ್ಪ ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿ, ಯಾಕಂದರೆ ಕೈಗೆ ಅಂದ್ಕೊಂಡೆ ಒಂದು 2-3 ಡೇಸ್ ಹೋಗೋದಿಲ್ಲ ಇದು. ಸೊ ಹಾಗಾಗಿ ಇದು ಬಂದು ವೆರೈಟಿ ಆಫ್ ಕಲರ್ಸ್, ನಮಗೆ ಯಾವ್ಯಾವ ಕಲರ್ ರಿಕ್ವೈರ್ಮೆಂಟ್ ಇದೆಯೋ ಆ ಕಲರ್ನ ತೊಗೊಳ್ಬೋದು. ಸೊ ನೋಡಿ ಇಲ್ಲಿ ಜಿಪ್ಸಿ ಕೂಡ ನಾನು ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ. ಸೊ ಬ್ಲೂ ಕಲರ್ ಹಾಕ್ತಾ ಇದ್ದೀನಿ, ಅದು ಹಾಗೆ ಕಲರ್ ಇರುತ್ತೆ. ಸೊ ಇದು ಬಂದು ಒಂದು 10 ಮಿನಿಟ್ಸಲ್ಲೆಲ್ಲ ಡ್ರೈ ಆಗಿಬಿಡುತ್ತೆ. ಸೊ ಆಮೇಲೆ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಫ್ಲವರ್ಸ್ನ. ಸೊ ಇದು ಬಂದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಬ್ಯೂಟಿ ಶಾಪಲ್ಲೂ ಸಿಗುತ್ತೆ, ಮತ್ತು ಬಂದು ನಿಮಗೆ ಪೇಂಟ್ ಶಾಪಲ್ಲಿ ಕೂಡ ಸಿಗುತ್ತೆ. ಸೊ ಈ ರೀತಿ ಅದನ್ನು ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಬಂದು ನೋಡಿ, ನಾನು ಇಷ್ಟು ಕಲರ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ನಮಗೆ ಜಾಸ್ತಿ
ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರು ಮತ್ತು ಇನ್ನು ಬೇರೆ ಕಲರ್ಸ್ ಯಾವುದಾದ್ರೂ ಇದ್ದರೆ ನಾವು ಇಟ್ಕೊಳ್ಬೋದು. ಸೊ ನಾನಿಲ್ಲಿ ಬಂದು ಒಂದು 4 ಇಂದ 6 ಕಲರ್ಸ್ನ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ಸೊ ಇಲ್ಲಿ ನೋಡ್ತೀನಿ ನಾನು ಫಸ್ಟ್ ಟೈಮು. ಇಲ್ಲಿ ನೀವು ನೋಡ್ಬೋದು, ಇದು ಈ ರೀತಿ ಹಲ್ಗೆ ಇದೆ, ನಾನು ಈ ರೀತಿ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದನ್ನು ಬಂದು ನಾವು ಈ ಸೈಡು ಮತ್ತು ಆ ಸೈಡು ಮಧ್ಯದಲ್ಲಿರೋದಕ್ಕೆ ಮಾತ್ರ ನಾವು ಥ್ರೆಡ್ನ ಕಟ್ಕೊಳ್ಳೋದು. ಈ ಕಡೆ ಬಂದು 3 ಮತ್ತು ಈ ಕಡೆ ಬಂದು 1. ಸೊ ಇದು ಯಾಕೆ ಈ ಕಡೆ ಮತ್ತು ಈ ಕಡೆ 3 ಹಾಕಿದ್ದೀವಿ ಅಂದರೆ, ಕೆಲವೊಂದು ಸಲ ನಾವು ಎರಡೂ ಕಡೆ ಒಂದು ಕಲರ್ ಹೂವು, ಮಧ್ಯದಲ್ಲಿ ಒಂದು ಕಲರ್ ಹೂವು ಫುಲ್ ಫ್ಲ್ಯಾಟಾಗಿ ಬರುತ್ತೆ. ಆ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ತೋರಿಸ್ತಿದ್ದೀನಲ್ವ, ನಾನು ಈ ರೀತಿ ನೀವು ಥ್ರೆಡ್ನ ಲಾಕ್ ಮಾಡ್ಕೊಬೋದು. ಇವಾಗ ಬಂದು ನಾನು ಕಟ್ತಾ ಇರೋ ದಾರ ಬಂದು ನಾರ್ಮಲ್ ನೀವು ಹೂವು ಕಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ದಾರನೇ. ಸೊ ಇಲ್ಲಿ ಫಸ್ಟಿಗೆ ಬಂದು ನಾನು ಒಂದು 3 ಇಂದ 4 ಅಂದರೆ ನಮಗೆ ಇದು ಬಂದು ತಿಕ್ಕಾಗಿರಬೇಕು ಥ್ರೆಡ್ಡು, ಅದಕ್ಕೋಸ್ಕರ ನಾನಿಲ್ಲಿ 2 ರಿಂದ 3 ಹಾಕ್ಕೊಂಡ್ರೂ ಸಾಕಾಗತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡ್ಬಿಡಿ. ಸೊ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಸಪ್ರೇಟ್ ದಾರನೇ ಕಟ್ಕೊಳ್ಬೇಕಾಗತ್ತೆ ನೀವು ಎಕ್ಸ್ಟ್ರಾ. ಸೊ ಈ ಥ್ರೆಡ್ಡು ಏನಕ್ಕಪ್ಪ ಅಂತ ನೀವು ಅಂದ್ಕೊಳ್ಳೋದಾದರೆ, ಇದರಲ್ಲೇ ನಾವು ಬಂದು ಹೂವನ್ನು ಲಾಕ್ ಮಾಡೋದು. ನಾವು ಯಾವ್ದಾದ್ರು ಫ್ಲವರ್ಸ್ನ ಜೋಡಿಸಿ ಮಧ್ಯದಲ್ಲಿಟ್ಟರೆ ಅದು ಲಾಕ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಕೊನೆಗೆ ನಾವು ಈ ಕಡೆ ಮತ್ತು ಆ ಕಡೆ ಜಾಗ ಬಿಟ್ಟಿರ್ತೀವಲ್ಲ, ಅದು ಬಂದು ನಮಗೆ ಪಿನ್ನನ್ನು ಸೆಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಇಲ್ಲಿ ಫಸ್ಟು ಸುಗಂಧರಾಜ ಮತ್ತು ರೋಸ್ನ ಡೆಕೋರೇಷನ್ 2 ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಕಟ್ಟೋದನ್ನ ತೋರಿಸ್ತೀನಿ. ಈ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲಾಗಿ ಹೂವು ಕಟ್ಟಕ್ಕೆ ಬರದೇ ಇರೋರು ಈ ಥರ ಯೂಟ್ಯೂಬಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಇವತ್ತು ಅದೇ ರೀತಿಯೇ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು. ಇದು ಬಂದು 2 ಥರ ಫ್ಲವರ್ಸಲ್ಲಿ ಕಟ್ಬೋದು. ಒಂದು ಸುಗಂಧರಾಜಲ್ಲೂ ಈ ಥರ ಕಟ್ಬೋದು, ಮತ್ತದು ಬಂದು ಕಾಡು ಮಲ್ಲಿಗೆ. ಸೊ ನಾನು ಇಲ್ಲಿ ಕಾಡು ಮಲ್ಲಿಗೆಯಲ್ಲಿ ತೋರಿಸಲ್ಲ, ಇದು ಒಂದರಲ್ಲೇ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಒಂದು ಸುಗಂಧರಾಜ ತೊಗೊಂಡ್ರೆ ದೊಡ್ಡ ಪೆಟಲ್ಸ್ ಇರೋ ರೋಸ್ ಪೆಟಲ್ಸ್ನ ತೊಗೊಂಡ್ಬಿಟ್ಟು ಈ ರೀತಿ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಬೇಕು. ಸೊ ಟ್ವಿಸ್ಟ್ ಮಾಡಿರೋದು ಬಂದು ನಿಮಗೆ ಬ್ಯಾಕ್ ಸೈಡ್ ಹೋಗಬೇಕು, ಮುಂದೆಗಡೆ ಬಂದು ಇದು ನೀಟಾಗಿ ಕಾಣಬೇಕು, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಬಂದು ಸಾಫ್ಟ್ ಇರೋ ಕಡೆ ನಮಗೆ ಹೊರಗಡೆ ಬಿಡಿ, ರಫ್ ಇರೋದು ಬಂದು ನೀವು ಕ್ಲೋಸ್ ಮಾಡ್ಕೊಳ್ಳಿ. ಅಂದರೆ ಕೆಲವೊಬ್ರು ಸೀದಾನೇ ಕ್ಲೋಸ್ ಮಾಡಿಬಿಡ್ತಾರೆ. ಇದೇ ರೀತಿ ಫ್ಲವರ್ಸ್ಗಳದ್ದು ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ನ ಮಾಡಬೇಕು ಅಂತ ಇದ್ದರೆ, ಸೊ ನಮ್ಮ ಸಲೂನ್ ಬಂದು ಎಲೆಕ್ಟ್ರಾನಿಕ್ ಸಿಟಿಲಿದೆ. ನಮ್ಮದು ಬ್ಯೂಟಿಷಿಯನ್ ಕೋರ್ಸ್ ಆ್ಯಂಡ್ ಮೇಕಪ್ ಕೋರ್ಸು ನೆಕ್ಸ್ಟ್ ಮಂತ್ 5. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಈ ನಂಬರ್ನ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಏನಾದರೂ ಎಂಕ್ವೈರಿ ಇದ್ದರೆ ನೀವು ಇಲ್ಲಿ ಕೇಳ್ಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇದು ಇಷ್ಟು ಸಾಕಾಗತ್ತೆ ನಾವು ಮಾಡ್ತಿದ್ದೆ. ಸೊ ಇದು ಇಷ್ಟ ಆದಮೇಲೆ ನಮಗಿಲ್ಲಿ ಎಕ್ಸ್ಟ್ರಾಸ್ ಇರುತ್ತಲ್ವ, ಎಕ್ಸ್ಟ್ರಾಸ್ನೆಲ್ಲ ಈಕ್ವಲಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಕ್ವಲಾಗಿ ಈ ರೀತಿ ದಿಂಡು ಹೇಗೆ ಕಟ್ಟೋದಂತ ತೋರಿಸ್ತೀನಿ ಬನ್ನಿ. ಸೊ ನೀವಿಲ್ಲಿ ಡಬಲ್ ಥ್ರೆಡ್ ಬರುತ್ತಲ್ಲ, ಅದ್ರದ್ದು ಬೇಕಾದರೂ ತೊಗೊಬೋದು. ಸೊ ನಾನಿಲ್ಲಿ ಸಿಂಗಲ್ಲೇ ತೊಗೊಂಡಿದ್ದೀನಿ, ಒಂದು ಡಬಲ್ ಎಲ್ಲೋ ಮಿಸ್ ಆಗಿತ್ತು, ಹಾಗೆ ಸಿಂಗಲ್ಲೇ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ಒಂದಿಷ್ಟು ಥ್ರೆಡ್ನ ಬಿಟ್ಬಿಡಬೇಕು. ನಂತರ ಸೊ ಫಸ್ಟಿಗೆ ಇದು ಥ್ರೆಡ್ ಹಾಗೆ ಇರಲಿ, ರೆಫರೆನ್ಸ್ಗೆ ಇಲ್ಲಿ ಈ ರೀತಿ ಕಟ್ಕೊಂಡ್ಬಿಡಿ ನೀಟಾಗಿ ಮಧ್ಯದಲ್ಲಿ. ಸೊ ಈ ಕಡೆಯಲ್ಲಿ ಇಷ್ಟು ಥ್ರೆಡ್ ಇರಬೇಕು, ಈ ಕಡೆಯಲ್ಲಿ ಇಷ್ಟು ಥ್ರೆಡ್ ಇರಬೇಕು. ಸೊ ಇದನ್ನು ಫಸ್ಟು ನೀಟಾಗಿ ಲಾಕ್ ಮಾಡ್ಕೊಬೇಡಿ, ತುಂಬಬೇಕು ಆಯಿತಾ. ಸೊ ನೆಕ್ಸ್ಟು ಈ ದಾರ ಇರುತ್ತಲ್ಲ, ಈ ಫಿಂಗರ್ಗೆ ಲಾಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೊ ಇದನ್ನು ಹೀಗೆ ಇಟ್ಕೊಳ್ಬೇಕು. ಇದನ್ನಿರುತ್ತಲ್ಲ ಇದನ್ನಿಗೆ ಸೀದಾ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ಬೇಕು ಈ ರೀತಿ. ಸೊ ಈ ಥ್ರೆಡ್ ಹಾಗೆ ಇರುತ್ತೆ. ಸೊ ಈ ಥ್ರೆಡ್ಡಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ ಹೀಗೆ. ಸೊ ಒಂದು ಹೂವು ಇಲ್ಲಿಡಬೇಕು. ಸೊ ಇದನ್ನು ಸುತ್ತ ಹಾಕಬೇಕು. ಸೊ ಇದನ್ನು ಬಿಟ್ಕೊತಾ ಇರಬೇಕು, ಲೂಸ್ ಮಾಡ್ಕೊಬೇಕು. ಸ್ವಲ್ಪ ಕಷ್ಟ ಇರುತ್ತೆ. ಸೊ ಮಾಡ್ತಾ ಇದ್ರೆ ಬರುತ್ತೆ, ತುಂಬ ಸಲ ಟ್ರೈ ಮಾಡಬೇಕು ಇದಕ್ಕೆ. ಸೊ 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರೋದಿಲ್ಲ. ಸೊ ಸ್ವಲ್ಪ ಟ್ರೈ ಮಾಡಿ, ಬರುತ್ತೆ. ಸೊ ನೋಡಿ,
ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಂ ಕರ್ ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಿದ್ದೀನಿ, ನೆಕ್ಸ್ಟ್ ಡೇ ವ್ಲಾಗು. ಸೊ ನೆಕ್ಸ್ಟ್ ಡೇ ಹೇಗೆ ಮತ್ತೆ ಏನಷ್ಟು ಫ್ಲವರ್ಸ್ಗಳನ್ನ ಮನೆಯಲ್ಲ ತುಂಬ ಕಮ್ಮಿ ಮಾಡಿದ್ವಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಂಥೇಳಿ ಸ್ವಲ್ಪ ತುಂಬ ವರ್ಕ್ ಮಾಡೋಕ್ಕಾಗಿಲ್ಲ ಹುಡುಗಿಗೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಬಂದು ಅಗೇನ್ ಇವತ್ತು ಜಿಪ್ಸಿನಲ್ಲಿ ಮಾಡ್ತೀವಿ. ನೆನ್ನೆ ಫುಲ್ ಕಾರ್ಡ್ ಮೊಗ್ಗು ಮತ್ತು ರೋಸಲ್ಲಿ ಮಾಡಿದ್ವಿ. ಇವತ್ತು ಜಿಪ್ಸಿನಲ್ಲಿ ರಿಸೆಪ್ಷನ್ಗೆ ಬಂಚಸ್ನ ಹೇಗೆ ರೆಡಿ ಮಾಡೋದು ಮತ್ತು ನೆಕ್ಲೆಸ್ಸು ಬೈತಲೆಲ್ಲ ಹೇಗೆ ರೆಡಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟಿಗೆ ಜಿಪ್ಸಿ ಫ್ಲವರ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ನಿನ್ನೆ ಹಾಕಿದ್ದು ಕಲರ್ ಹೋಗೇ ಇಲ್ಲ, ಹಾಗೇ ಇದೆ. ಸೊ ಸ್ವಲ್ಪ ಆಯಿಲಲ್ಲೆಲ್ಲ ಕ್ಲೀನ್ ಮಾಡಬೇಕು, ನೋಡೋಣ. ಸೊ ಇದನ್ನು ಇವಾಗ ಜಿಪ್ಸಿ ತೊಗೊಂಡಿದ್ದೀನಿ. ಜಿಪ್ಸಿ ಮತ್ತು ರೋಸು ಎರಡನ್ನೂ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಪೇಂಟ್ ಮಾಡೋದಕ್ಕೆ ಈ ರೀತಿ ಇದನ್ನು ಪೇಂಟ್ ಮಾಡೋದು ಬಸ್. ಸೊ ನಾನಿಲ್ಲಿ ಪೇಂಟ್ ಮಾಡೋದಕ್ಕೆ ಕಬೀರ್ ಬಾರ್ದು ಬ್ರ್ಯಾಂಡು ಪೇಂಟ್ ತೊಗೊಂಡಿದ್ದೀನಿ. ಸೊ ಇದು ಬಂದು ನಿಮಗೆ ಒಂದು 300 400 ಸಮಥಿಂಗ್ ಏನೋ ಸಿಗುತ್ತೆ. ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರ್ ಮಾತ್ರ ಸ್ವಲ್ಪ ಕಾಸ್ಟ್ ಆಗುತ್ತೆ. ಸೊ ನನ್ನ ಹತ್ರ ಕೆಲವೊಂದು ಕಲರ್ಸು ಪಿಂಕು, ಗ್ರೀನು ಮತ್ತು ಯೆಲ್ಲೋ, ಸಿಲ್ವರು, ಬ್ಲೂ, ಗೋಲ್ಡು ಈ ಥರ ಕಲರ್ಸ್ಗಳನ್ನ ಯೂಸ್ ಮಾಡ್ತೀನಿ. ಸೊ ನಿಮಗೆ ಯಾವ ಥರ ಕಲರ್ಸ್ ಯೂಸ್ ಮಾಡ್ಬೋದು. ಸೊ ಬನ್ನಿ, ಇವಾಗ ಬಂಚಸ್ನ ಹೇಗೆ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ನಿಮಗೆ ಸ್ಯಾರಿ ಎಲ್ಲ ಸ್ಟಿಚ್ ಮಾಡಿಕೊಡ್ತಾರಲ್ಲ ಅವ್ರ ಶಾಪಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು ಈ ಥರ ಬಂದು ನನಗೆ ಒಂದು ವೈರ್ ಬೇಕಾಗುತ್ತೆ. ಸೊ ಅದು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸಪೋರ್ಟಿಗೋಸ್ಕರ ಈ ಥರ ವೈರು. ಇದು ತುಂಬ ಸಣ್ಣದಾಗಿರುತ್ತೆ, ನಿಮ್ಗೆ ಅಷ್ಟು ಕಾಣಿಸ್ತದೆ. ಸೊ ತುಂಬ ಸಣ್ಣದಾಗಿರುತ್ತೆ. ಈ ರೀತಿ ಮಾಡಿ ನಾವು ಬ್ಯಾಕ್ಗ್ರೌಂಡ್ ಸಪೋರ್ಟಿಗೆ ಇಟ್ಕೊಂಡು ಬೇಕಿದ್ರೆ ಇದನ್ನು ಮಾಡ್ಕೊಳ್ಬೋದು. ಸೊ ಬನ್ನಿ, ಇವಾಗ ಸ್ಟಾರ್ಟ್ ಮಾಡ್ತೀನಿ ಬಸ್. ಸೊ ಇವಾಗ ಈ ರೀತಿ ಬಂಚಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಫುಲ್ ಪ್ಲೈನಲ್ಲಿ ಮಾಡಿ ತೋರಿಸ್ತೀನಿ. ಇನ್ನೊಂದು ಬಂದು ಕಲರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನು ಈ ಫ್ಲವರ್ಸು ಮತ್ತು ಇದರಲ್ಲಿ ಮಾತ್ರನೇ ಇವಾಗ ಮಾಡ್ತೀನಿ. ಸೊ ನೋಡೋಣ ಬನ್ನಿ.
ಸೊ ಈ ರೀತಿ ನಮ್ಮದು ಫ್ಲವರ್ ಕ್ಲಾಸು ಮುಗೀತು. ಸೊ ಫೈನಲಿ ನಾನು ಇಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಕೆಲವೊಂದಷ್ಟು ಇನ್ನೂ ಒಂದಷ್ಟು ಹೂಗಳು ಮಿಸ್ ಆಯಿತು, ಸೊ ಹಾಗಾಗಿ ಇಲ್ಲಿ ಡಿಸ್ಪ್ಲೇ ಇಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ತಪ್ತೀರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.